ಒಂದು 2 ವರ್ಷದಿಂದ ಬಹಳಷ್ಟು ಕಾರ್ಯಕ್ರಮ ಕರೆದಿದ್ರು. ಅವತ್ತು ಬಹಳಷ್ಟು ಜನಪ್ರತಿನಿಧಿಗಳು, ಬಾಲರಿ ಗೋವಿಂದ್ ಅವರು, ನಮ್ಮ ಗೋಪಿನಾಥ್ ಗೋಪಿನಾಥ್ ಅವರು ಬಂದಿದ್ರು. ಇಲ್ಲೇ ಇದೇ ಫ್ಲೋರ್ ಆಗಿದ್ದ ಇನ್ನೊಂದು ಫ್ಲೋರ್ ಕಾರ್ಯಕ್ರಮ ಕೆಳಗಡೆ. ಅವತ್ತು ಈ ವ್ಯವಸಾಯ ಸಹಕಾರ ಸಂಘ ನೋಡಿ ಯಾವ ಕಡೆ ಹೋದ್ರು ನೋಡು ಕುತ್ಕೊಳ್ಳೋಕೆ ಜಾಗ ಇಲ್ಲ. 4 ಜನ ಈಗ ಹೋದ್ರೆ ಇನ್ನು 2 ಜನ ಆಚೆ ಬರ್ಬೇಕಿದೆಲ್ಲ ಸಂಜೆ ಬಂದಿದ್ದ ತರ ಎಲ್ಲ ಇದೆ. ಅವತ್ತು ನೋಡಿದ್ದು ಈ ಕಟ್ಟಡಕ್ಕೂ ಇವತ್ತು ನೋಡ್ತಾ ಕಟ್ಟಡಕ್ಕೂ ಬಹಳ ವ್ಯತ್ಯಾಸ ಇದೆ. ಅಧಿಕಾರ ಶಾಶ್ವತ ಅಲ್ಲ. ಯಾವುದೇ ಒಬ್ಬ ವ್ಯಕ್ತಿಗೆ ಅಧಿಕಾರ ಸಿಕ್ಕಿದಾಗ, ಚೇರ್ ಸಿಕ್ಕಿದಾಗ ಅಲ್ಲೇನ್ ಬದಲಾವಣೆ ಮಾಡಿದೀನಿ ಅದು ಬಹಳ ಮುಖ್ಯ. ಇವತ್ತು ನೋಡಿ ನಿಮ್ಗೆಲ್ಲ ಅನ್ಸಿರ್ಬೇಕು, ಎಲ್ರಿಗೂ ನಿಮ್ಗೆ ಒಂದ್ಸರಿ ಅನ್ಸಿರುತ್ತೆ. ಇವತ್ತು ಈ ಕುತ್ಕೊಳ್ಳೋಕೆ ಎಷ್ಟು ಚೆನ್ನಾಗಿದೆ, ಗ್ಲಾಸ್ ಇದೆ, ಗ್ಲಾಸ್ ವಿಂಡೋಸ್ ಇದೆ, ಗೋಡೆ ಎಷ್ಟು ನೀಟ್ ಆಗಿದೆ. ಸ್ವಂತ ಮನೆಯನ್ನು ನಾವು ಎಷ್ಟೋ ಸರಿ ಹಿಂಗ್ ಮಾಡ್ಕೊಳ್ಳಲ್ಲ ಅಲ್ವಾ? ಇದು ರೈತರ ಸ್ವತ್ತು, ರೈತರಿಗೋಸ್ಕರ ಇರುವಂತ ಜಾಗ. ನಾಳೆ ಯಾವುದೋ ಒಂದು ಕಾರ್ಯಕ್ರಮ, ಯಾರೋ ಒಬ್ಬರು ಅಧಿಕಾರಿ ಬರ್ತಾರೆ, ಕೃಷಿ ಇಲಾಖೆಯವರು, ಹಾರ್ಟಿಕಲ್ಚರ್ ಅವರು ಬರ್ತಾರೆ, ಹೊಸದೇನೋ ಪದ್ಧತಿ, ಹೊಸದೇನೋ ಸ್ಕೀಮ್ ತರ್ತಾರೆ, ರೈತರಿಗೆಲ್ಲ ತಿಳಿಸ್ಬೇಕು ಅಂತ. ಹೇಗೆ ಕೂತ್ಕೊಳ್ಳೋಕ್ಕಾಗತ್ತಾ? ಇನ್ನೊಂದು ಸ್ಕ್ರೀನ್ ಹಾಕಿ, ಕರ್ಟೈನ್ ಹಾಕಿ, ಕರ್ಟೈನ್ ಮೇಲೆ ಒಂದು ವಿಡಿಯೋ ಮಾಡಿ, ನೋಡಿ ಈ ಬೆಳೆ ನಿಂಗೆ ಬೆಳಿಬಹುದು, ಈ ಬೆಳೆ ನಿಂಗೆ ಬೆಳಿಬಹುದು, ಇದು ಬೆಳೆಯೋ ವಿಧಾನ ಹೀಗೆ ಅಂತ ತೋರ್ಸೋ ಒಂದು ಜಾಗ ಬೇಕಾಗಿತ್ತು. ಅದನ್ನೇ ಅವ್ರು ಹೇಳಿದ್ದಾರೆ. ಸೊ ಹಾಗಾಗಿ ಈ ಕಟ್ಟಡ ಬಹಳ ಚೆನ್ನಾಗಿ ಬಂದಿದೆ. ನೀವೆಲ್ಲರೂ ಇದ್ರಲ್ಲಿ ಶ್ರಮ ಇದೆ. ಮುಖ್ಯವಾಗಿ ಪಾಲಾಕ್ಷಿ ಕೂಡ ನನಗೆ ಕೊಟ್ಟರಷ್ಟು ತೊಂದರೆ ಒಂದು 2 ವರ್ಷದಲ್ಲಿ ಬಹಳ ತೊಂದರೆ ಕೊಟ್ಟಿದ್ದಾರೆ. ನಾನು ಎಷ್ಟು ಟೆನ್ಷನ್ ಇದ್ರು, ಬಿಸಿ ಇದ್ರು ಕೂಡ ನಾನು ಫೋನ್ ಮಾಡಿ ಮೆಸೇಜ್ ಹಾಕಿ, ಕ್ಲಾಸ್ ಹಾಕೊಂಡ್ ಬಂದಿಲ್ಲ, ಅವ್ನು ಬಂದಿಲ್ಲ, ಇವನ್ ಬಂದಿಲ್ಲ, ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ ಅಂತ. ಬಹಳ ಸಂತೋಷ. ಈ ಸಂಸ್ಥೆಗೆ ಏನೋ ಒಂದಷ್ಟು ಹಣಕಾಸಿನ ಸಹಾಯ ಮಾಡೋದು ಅಂತ ಹೇಳ್ತಾ ಇದ್ರು. ನನಗೆ ಇನ್ನೂ ಚೆನ್ನಾಗಿ ನಾಡ್ತಾ ಇದೆ. ನಮ್ಮ ಚಿಕ್ಕಪ್ಪ ನಿಮ್ಗೆ ಎಲ್ಲರೂ ಬಹಳ ಜನ ಪರಿಚಯ ಇರಬೇಕು. ಗೋಪಣ್ಣ ಅಂತ ಹೆಡ್ ಮಾಸ್ಟರ್ ಗೊತ್ತಲ್ಲ? ಗೋಪಣ್ಣ ಗೊತ್ತಲ್ಲ? ಆ ಗೋಪಣ್ಣ ಈ ಸೊಸೈಟಿಯಲ್ಲಿ ಇನ್ನೂ ಅವ್ರ ಮೆಂಬರ್ಶಿಪ್ ಇನ್ನೂ ಹಂಗೆ ಇದೆ. ಅವ್ರು ತೀರ್ಕೊಂಡು ಕೆಲವು ವರ್ಷಗಳಾಯ್ತು. ಅವ್ರ ಮಗನಿಗೆ ಟ್ರಾನ್ಸ್ಫರ್ ಮಾಡ್ಬೇಕು ಅಂತಿದ್ವಿ. ಅವ್ನು ಇನ್ನೂ ನಮ್ಮ ಚಿಕ್ಕಪ್ಪ, ನಮ್ಮ ತಂದೆಯವ್ರ ತಮ್ಮ, ನಮ್ಮನ್ನ ಓದಿಸಿ ನಾನು ಇನ್ನು ಮುಂದೆ ಇಷ್ಟು ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಬೇರೆ ಯಾರು ಕಾರಣ, ನಮ್ಮ ಚಿಕ್ಕಪ್ಪನ ಕಾರಣ. ಮಹಾರಾಷ್ಟ್ರದವ್ರಿಗೆ ಹೇಳಿದೆ, ನಾವ್ ಏನೇ ಸಣ್ಣ ಪುಟ್ಟ ಹಣಕಾಸಿನ ಸಹಾಯ ಈ ಸಂಸ್ಥೆಗೆ, ಈ ಸೊಸೈಟಿಗೆ ಮಾಡಿದ್ರೆ ನಮ್ಮ ಚಿಕ್ಕಪ್ಪನ ಹೆಸರದಲ್ಲೇ ಮಾಡಬೇಕು, ನಮ್ಮ ಚಿಕ್ಕಪ್ಪನ ಹೆಸರದಲ್ಲೇ ತಗೊಳ್ಬೇಕು ಅಂತ ಹೇಳಿದ್ದೀನಿ. ಅದನ್ನ ಅವರು ಕೂಡ ಒಪ್ಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ನಾನು ಇವತ್ತು ಹೇಳೋದು ಏನು ಅಂದ್ರೆ, ಅವತ್ತು ಹೇಳಿದ್ದೆ ಬಹಳ ಕಳೆದ ಬಾರಿ 2 ವರ್ಷದಿಂದ ಬಂದಾಗ ಸಹಕಾರ ಸಂಘ ಬ್ಯಾಂಕ್ ಅಂದ್ರೆ ಲೋನ್ ಕೊಡೋದು, ಲೋನ್ ಕಟ್ಸ್ಕೊಡೋದು, ಬರೀ ಇದರಲ್ಲೇ ಕಡಿಬಾರ್ದು. ಎಲ್ಲೋ ಒಂದ್ ಕಡೆ ನಾವು ಲೋನ್ ತಗೊಳ್ಳೋದು ಮಟ್ಟ ಬೆಳಿಬೇಕು. ಅದಕ್ಕೆ ಬಹಳಷ್ಟು ವಿಧಾನಗಳಿದೆ. ನಾನು ಹೋದ್ಸರಿ ಬಂದಾಗ ಬಹಳಷ್ಟು ಜನಕ್ಕೆ ಕೈ ಮುಗಿದು ಕೇಳ್ಕೊಂಡೆ, ದಯವಿಟ್ಟು ಡ್ರ್ಯಾಗನ್ ಫ್ರೂಟ್ ಹಾಕಿ, ಡ್ರ್ಯಾಗನ್ ಫ್ರೂಟ್ ಸಸಿ ನಮ್ಮೂರ ಹತ್ರ ಕೊಡ್ತೀವಿ, ಬಹಳ ಖರ್ಚಾಗತ್ತೆ, ಎಕರೆ 3 ಲಕ್ಷ ಆಗುತ್ತೆ, ಅದರಲ್ಲಿ 2 ಲಕ್ಷ ಸರ್ಕಾರ ಸಬ್ಸಿಡಿ ಕೊಡುತ್ತೆ ಅಂತ. ಯಾರಾದ್ರೂ ಹಾಕಿದ್ರೆ ಅಲ್ಲ, ನನಗೆ ಬರ್ತೀನಿ ಯಾರು ಹಾಕ್ತಾರೆ. ಅವತ್ತು ಅಪ್ಪ ಹಾಕಿದ ಆದ್ರೂ ದಯವಿಟ್ಟು ಈ ಸೈಡ್ ಬನ್ನಿ. ನಾವು ಕೋಲಾರನ ಬಿಟ್ಟು ಬೆಂಗಳೂರಿಗೆ ಹೋಗಿ ಓದಿದಕ್ಕೆ ಇವತ್ತು ನಾನು ಏನೋ ನನಗಲ್ಲಿ ಬೇರೆ ಪ್ರಪಂಚ ಕಾಣ್ತು, IAS ಮಾಡಬೇಕು ಅಂತ IPS ಮಾಡ್ಕೊಂಡಿದ್ದೀನಿ. ನೀವು ಅದೇ ರೀತಿ ಬದಲಾವಣೆ ಬಯಸಬೇಕು. ಪ್ರಪಂಚ ಬದಲಾಗಿದೆ, ಕಾಲ ಬದಲಾಗಿದೆ. ಪಾರಾಕ್ಷಿಗೌಡರು 1-2 ಹಾಕಿರ್ಲಿಲ್ಲ. ನಾನು ಸ್ವಲ್ಪ ಮುಖ ಬಿಡಿಸ್ಕೊಂಡು ಹೇಳಿದ ಮೇಲೆ ಸಸಿ ತೊಗೊಂಡಾಗ ಆಗ್ಬೋದು. ಅವ್ರದ್ದು ಮೊಸರು ಶುರುವಾಗಿ 4 ತಿಂಗಳಾಗಿದೆ. ಅದು ಈ 1ನೇ ವರ್ಷ ಬೆಳೆ 3.5 ಟನ್ ಬಂದಿದೆ. ಒಂದನೇ ವರ್ಷದಲ್ಲಿ ಏನು ಬರಲ್ಲ. ಅದು 1ನೇ ವರ್ಷದಲ್ಲಿ 3.5 ಟನ್ ಬಂದಿದೆ. ಇವತ್ತು ನಮ್ಮೂರ ತೋರಣ ಬೆಳೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ. ತೋಟದಲ್ಲಿ ಇವತ್ತು ನಾವು ಕೊಟ್ಟೋದು 1 kg, 1 ಹಣ್ಣಿಗೆ 145 ರೂಪಾಯಿ, 1 ಹಣ್ಣು 145 ರೂಪಾಯಿ 1 kg. ಪಾಲಾಕ್ಷಿಗಳು ಏನಿಲ್ಲ, ಬೆಳ್ಳಿ ಬೆಳೆದಂಗೆ ನೀವೇನು ನೋಡಂಗಿಲ್ಲ, ಮಾಡೋದಿಲ್ಲ. ಏನಿದೆ 3 ಲಕ್ಷ ರೂಪಾಯಿ ಬಂದಿದೆ. ಇನ್ನು ಬರುತ್ತೆ, ಇನ್ನೊಂದು ನವೆಂಬರ್ವರೆಗೂ ಬರುತ್ತೆ. ಜೂನಿಂದ ನವೆಂಬರ್ವರೆಗೂ ಹಣ್ಣು ಬರುತ್ತೆ. ಇದು ಯಾಕೆ ನೀವು ಎಕ್ಸಾಂಪಲ್ ನಿಮ್ಗೆ ಹೇಳಿದೆ ಅಂದ್ರೆ, ಅದೇ ಟೊಮಾಟೊ ಅದೇ ಆಗಲಿದೆ, ದಯವಿಟ್ಟು ಬಿಡಿ. ಇನ್ನೊಂದು ಬಟರ್ ಫ್ರೂಟ್ ಅಂತ ಬಂದಿದೆ, ಬೆಣ್ಣೆ ಹಣ್ಣು,
ಆ ಸಸಿ 150-100 ರೂಪಾಯಿ ಸಿಗುತ್ತೆ. ಮಾವಿನ ಗಿಡ ನನಗೆ ಸುಮ್ಮನೆ ಹಾಕಿ ಬಿಟ್ಬಿಡಿ, ಮಾವಿನ ಗಿಡ ಆಗ್ತಾನೆ. ಈ ತರದ ಏನು ಬದಲಾವಣೆ ಮಾಡಿ. ಅದಕ್ಕೆ ಈಗ ಈ ನಿಮ್ಮೆಲ್ಲರ ಮುಖಾಂತರ ಒಂದೇ ಒಂದು ಹೇಳ್ತಾ ಇದ್ದೀನಿ, ಪಾರಾಯಣರಿಗೆ ನನ್ನ ರಿಕ್ವೆಸ್ಟ್, ಮತ್ತೆ ಮುಂದಿನ ದಿನ ಮಾತಾಡ್ತೀನಿ, ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ಸಸಿ 1000 ರೂಪಾಯಿ ಕೊಡ್ಬೇಕು. ಆ ಸಸಿ 1000 ರೂಪಾಯಿ ಕೊಡಿಸೋ ಜವಾಬ್ದಾರಿ ನಮ್ದು. ಬಟರ್ ಫ್ರೂಟ್ ಕೊಡೋದು ಸಿಗುತ್ತೆ, ಸಸಿ ಹಾಕಿ ಬಿಟ್ಬಿಡಿ, 1 ವರ್ಷ ಬಿಟ್ಬಿಡಿ, ಮಾಡ್ಬಿಡಿ, ನಮ್ದಲ್ಲ. 1 ಎಕರೆ ಡ್ರ್ಯಾಗನ್ ಫ್ರೂಟ್, 1 ಎಕರೆ ಬಟರ್ ಫ್ರೂಟ್ ಹಾಕಿ ಅದಕ್ಕೆ ನೀವು ಸಾಲ ಬೇಕಾದ್ರೆ ಆಮೇಲೆ ಹಣ್ಣು ಬಂದಿರ್ಬೇಕಾದ್ರೆ ಅದನ್ನು ನೀವು ರಿಕವರಿ ಮಾಡೋದು. ಆ ಥರದ್ದು ಏನಾದ್ರು ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಸಾಲ ರೂಪದಲ್ಲಿ ಸಸಿ ಕೊಡೋ ರೀತಿ ಮಾಡಿದ್ರೆ ಒಬ್ಬರಿಗೆ ಲಾಭದಾಯಕ ಅಂತ ಗೊತ್ತಾದ್ರೆ ಆಮೇಲೆ ಎಲ್ಲರೂ ಅದನ್ನ ಹಾಕಕ್ಕೆ ಶುರು ಮಾಡ್ತಾರೆ. ಈ ಟೊಮಾಟೊ 20 ವರ್ಷದಿಂದ ನಮ್ಮ ಕುಮಾರ ಶ್ರೀರಾಮ್ ಅವರು ಬೆಳೆಯೋ ಟೊಮಾಟೊ ನಮ್ಮ ಚಿಕ್ಕೂರಲ್ಲಿ ಕುಮಾರ ಶ್ರೀರಾಮ್ ಇಷ್ಟು ದೊಡ್ಡ ಟೊಮಾಟೊ ಬೆಳೆಯೋರು, ನಾವು ಟೊಮಾಟೊ ಬೆಳೆಯೋರು ಅಂತ ಇವತ್ತು ಆ ಪರಿಸ್ಥಿತಿ ಇದೆಯಾ? ಇಲ್ಲ. ಟೊಮಾಟೊ ಬೆಳೆದು ಬಹಳಷ್ಟು ಜನ ಸಹಕಾರ ಆಗೋರು ಇದ್ದಾರೆ. ಈಗ ಪರಿಸ್ಥಿತಿ ಬರ್ತಾ ಇದೆ, ಟೊಮಾಟೊ ಹಣ್ಣು ಬರ್ತಾ ಇಲ್ಲ ಸರಿಯಾಗಿ, ಅದು ಕ್ವಾಲಿಟಿ ಇಲ್ಲ, ನೀರು ಸರಿ ಇಲ್ಲ, ಏನೇನೋ ಹೇಳ್ತಾರೆ, ರೋಗ ಬರ್ತದೆ. ಅದನ್ನ ಬಿಟ್ಟು ಈ ತರ ನೀವು ಇವಾಗ ಶುರು ಮಾಡಿದ್ರೆ ಇನ್ನು 4-5 ವರ್ಷ ಆದ್ಮೇಲೆ ಅದು ಬಹಳ ಲಾಭದಾಯಕ ಆಗ್ತದೆ. ಹಾಗಾಗಿ ಇವತ್ತು ಈ ಸಂದರ್ಭದಲ್ಲಿ ನಾನು ಅವರಿಂದ ಹೇಳಬೇಕು ಅಂತಿದ್ರೆ, ಬಹಳಷ್ಟು ಅವರು ಒಬ್ಬರೇ ಆಗ್ತದೆ ಸಾಕು, ಅವ್ರನ್ನ ಯಾರು ಬೇಕೋ ಅವರ ಬಂದು ಮಂಜುನಾಥ್ ನೀವು ಇರ್ತೀರಿ, ನೀವು ಒಂದಷ್ಟು ಜನಕ್ಕೆ ಪ್ರೋತ್ಸಾಹಿಸಿ, ಬರೀ ಸಾಲಗಳು ಒಂದಿಗೆ ಕಲಿಸ್ಬೇಡಿ. ಕೋಟಿಗಳ ಒಡೆಯನಾದ್ರೂ ಆರೋಗ್ಯ ಖರೀದಿ ಅಸಾಧ್ಯ. ಒಬೆಸಿಟಿ ಇದ್ದರೆ ಬಿಪಿ, ಶುಗರ್, ಮಂಡಿ ನೋವು ಫ್ರೀ. ನೀರಿನಂತೆ ಹಣ ಸುರಿದ್ರೂ ಕರಗದು ಈ ಕೊಬ್ಬು. ಯೋಗ, ಜಿಮ್, ಜಾಗಿಂಗ್ ಮಾಡಿದ್ರೂ ಮಿಷನ್ ಇಂಪಾಸಿಬಲ್ ಬೊಜ್ಜು. ಮಾತ್ರೆ ಕಷಾಯಗಳಿಗೆ ಸೊಪ್ಪು ಹಾಕದ ಸೈಲೆಂಟ್ ಕಿಲ್ಲರ್. ಕೋಲಾರದ ಜೀವ ಸಂಜೀವನದಲ್ಲಿದೆ ಮಂತ್ರ, ಜೀವನ ತಂತ್ರ. ಹಳಿ ತಪ್ಪಿದ ಜೀವನ ಶೈಲಿಗೆ ಇಲ್ಲಿದ್ದಾರೆ ಸ್ಪೆಷಲ್ ಗೈಡ್. ವಾರಕ್ಕೆ 3ರಿಂದ 4 ಕೆಜಿ ತೂಕ ಕೂಲಾಗಿ ಇಳಿಸಬಹುದು. ಕರೆ ಮಾಡಿ 9495552230, 9481638444, 9444955230 ಅಥವಾ 9481638444.